ನಮಸ್ಕಾರ ಕರ್ನಾಟಕ. ದೊಡ್ಡವ್ರಿಗೊಂದು ಕಾನೂನು, ದುಡ್ಡಿರೋರ್ಗೊಂದು ಕಾನೂನು, ಅಧಿಕಾರದಲ್ಲಿರೋರ್ಗೊಂದು ಕಾನೂನು, ನಿಮ್ಮ ರೀತಿ ಸಾಮಾನ್ಯ ಜನರಾಗಿದ್ರೆ ಮತ್ತೊಂದು ಕಾನೂನು. ನಾನು ಬೇರೆ ಯಾವುದೋ ದೇಶದ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ನಮ್ಮ ದೇಶದ ವ್ಯವಸ್ಥೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಯಾಕಿದನ್ನು ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಧರ್ಮಸ್ಥಳದ ಪರವಾಗಿ ಒಂದು ವಿಡಿಯೋ ಮಾಡಾಕಿದ್ದಕ್ಕೆ ನನ್ನ ಮೇಲೆ ಸುಳ್ಳು FIR ಮಾಡಿ ಮನೆಗೆ ನುಗ್ಗಿಸ್ತಂತ ಇದೇ ಕಾಂಗ್ರೆಸ್ ಆಡಳಿತ. ಈ ಪೋಲಿ ಅಂತ ಯಾಕೆ ಹೇಳ್ತೀನಿ ಅಂತ, ಇವರ ಪೊಲೀಸವರೆಲ್ಲ ಪೋಲಿಗಳೇ. ಲಾಡಿ ಬಿಚ್ಚೋನು ಪೋಲಿ ತಾನೆ. ಈಗ ನೋಡಿ, ನಾವು ನೀವು ಏನಾದ್ರೂ ತಪ್ಪು ಮಾಡಿಲ್ಲ ಅಂತಂದ್ರು FIR ಕಾಸು ಕೊಟ್ರೆ FIR ಮಾಡಿ ಮನೆ ನುಗ್ಗೋ ಅಂತ ಈ ಭ್ರಷ್ಟ ಪೊಲೀಸ್ ಅಧಿಕಾರಿಗಳು ಕರ್ನಾಟಕದಲ್ಲಿ ಒಬ್ಬ ಮಾಜಿ ಮಂತ್ರಿ, ಈ ಪ್ರೆಸಿಡೆಂಟ್ MLA ಬೈತಿ ಬಸವರಾಜನ್ನ ಹುಡುಕ್ತಾ ಇದ್ದಾರೆ. ಯಾವ ಕೇಸಲ್ಲಿ ಅಂದ್ರೆ, ಯಾರೋ ಬಿಕ್ಲಾ ಶಿವ ಅನ್ನೋ ಕೊಲೆ ಕೇಸಲ್ಲಿ ಈ ಬೈತಿ ಬಸವರಾಜು ಫಿಕ್ಸ್ ಆಗಿದ್ದಾನೆ. ಕೆಳಗಡೆ ಕೋರ್ಟ್ ಅಲ್ಲಿ ಬೇಲ್ ಕೊಡ್ಲಿಲ್ಲ, ಹೈಕೋರ್ಟ್ ಬೇಲನ್ನ ರಿಜೆಕ್ಟ್ ಮಾಡಿದೆ. ಈಗ ಪೇಪರ್ ಅಲ್ಲಿ ಬಂದಂತ ವಿಚಾರ ಏನು ಅಂತಂದ್ರೆ, ಮೂರು ರಾಜ್ಯಗಳಲ್ಲಿ ಬೈರತಿ ಬಸವರಾಜರನ್ನ ಹುಡುಕ್ತಾ ಇದ್ದಾರೆ ಅಂತ. ಎಂತ ಶುದ್ಧ ಸುಳ್ಳು ಈ ಮಾಹಿತಿ ಅಂತಂದ್ರೆ, ನಮ್ಗೆ ನಮ್ಮ ಟೀಮ್ ಗೊತ್ತಾಗಿದ್ದೇನು ಅಂತಂದ್ರೆ, ಬೈರತಿ ಬಸವರಾಜ್ ಜೊತೆ ಕೆಲವರು ಸರ್ಕಾರದಲ್ಲಿರೋರು ಡೀಲ್ ಮಾಡ್ತಾವ್ರಂತೆ. ನೀನು ಬೈರತಿ ಬಸವರಾಜು ಹಿಂದೆ ಕಾಂಗ್ರೆಸ್ ಅಲ್ಲಿ ಇದ್ದ, ಆಮೇಲೆ ಆ ಬಾಂಬೆ ಬಾಯ್ಸ್ ಟೀಮ್ ಅಲ್ಲಿ ಯಾರೋ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಬಾಂಬೆ ಬಾಯ್ಸ್ ಟೀಮ್ ಜೊತೆ ಬಿಜೆಪಿ ಸೇರ್ಕೊಂಡ. ಈಗ ಬೈರತಿ ಬಸವರಾಜ್ ಮೇಲೆ ಯಾರೋ ಬಿಕ್ಲಾ ಶಿವ ಕೊಲೆ ಆರೋಪ ಬಂದಿದೆ. ಈಗ ಹೈಕೋರ್ಟ್ ರಿಜೆಕ್ಟ್ ಮಾಡಿದೆ. ನನ್ನ ಮೇಲೆ ಸುಳ್ಳು ಕೇಸನ್ನ ಯಾವ್ದೋ ವಿಡಿಯೋ ಮಾಡಾಕದೆ ಅಂತ ಕೊಡಗಳಿ ಪೊಲೀಸರನ್ನ ಮನೆಗೆ ಕಳಿಸಿದಂತ ಇದೇ ಕಾಂಗ್ರೆಸ್ DK ಶಿವಕುಮಾರ್ ಸರ್ಕಾರ ಆ ಬೈರತಿ ಬಸವರಾಜನ್ನ 3 ಸ್ಟೇಟ್ ಅಲ್ಲಿ ಹುಡುಕ್ತಾ ಇದ್ವಿ. ಏನ್ ಜೇಮ್ಸ್ ಬಾಂಡ್ ಏನ್ರೋ ಇವ್ರು? ಕರ್ನಾಟಕ ಪೊಲೀಸ್ ಪೋಲಿಗಳ ಎಲ್ಗ ಕಳಿಸಿದ್ರೆ ರಿಜೆಕ್ಟ್ ಆಗದ್ಮೇಲೆ ಆ ಬೈರತಿ ಬಸವರಾಜನ್ನ ಯಾರೋ ಕಾಂಗ್ರೆಸ್ ಅವರು ಡೀಲ್ ಮಾಡ್ತಾವ್ರಂತೆ. ನಮ್ಮ ಪಕ್ಷಕ್ಕೆ ಬಂದ್ರೆ ನಿನಗೆ ನಾವು ರಕ್ಷಣೆ ಕೊಡ್ತೀವಿ. ಈಗ ಎಲ್ಲರ ಮೇಲೆ ಪೋಸ್ಕೋ ಕೇಸ್ ಆದಾಗ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ತಾರೆ. ಅದೇ ಯಡಿಯೂರಪ್ಪನ ಮೇಲೆ ಪೋಸ್ಕೋ ಕೇಸ್ ಹಾಕಿದಾಗ ಇದೇ ಕಾಂಗ್ರೆಸ್ ಸರ್ಕಾರ ಅರೆಸ್ಟ್ ಮಾಡಿಲ್ಲ, ಬೇಲ್ ತಗೊಂಡವರೆಗೂ ಆತನನ್ನ ಓಡಾಡ್ಕೊಂಡಿರ್ಲಿ ಅಂತ ಬಿಟ್ಟಿದ್ರು. ಈಗ ಬೈರತಿ ಬಸವರಾಜ್ ವಿಚಾರದಲ್ಲೂ ನಡೀತಾ ಇರೋದೇನು ಅಂತಂದ್ರೆ, ನನಗಿರೋ ಮಾಹಿತಿ ಪ್ರಕಾರ ಯಾರೋ ಒಂದಷ್ಟು ಸದಾಶಿವನವರ ಕಾಂಗ್ರೆಸ್ ಪಕ್ಷದವ್ರು ನೀನ್ ಮತ್ತೆ ವಾಪಸ್ ಕಾಂಗ್ರೆಸ್ ಬಂದ್ರೆ ಡೀಲ್ ಕೊಲೆ ಕೇಸನ್ನ ಡೀಲ್ ಮಾಡೋ ಮಟ್ಟಕ್ಕೆ ಪಕ್ಷಗಳು ಬೆಳ್ಕೊಂಡಿದೆ. ನೋಡ್ರಿ, ಕಾನೂನು ಏನಿದ್ರು ನಿಮ್ಗಿಬ್ಬರಿಗೆ ಪೊಲೀಸು, ಕಾನೂನು, FIR, ಜೈಲು, ಮನೆ ನುಗ್ಗೋದು ಬರೀ ಸಾಮಾನ್ಯ ಜನರಿಗೆ. ಯಡಿಯೂರಪ್ಪನ ಪೋಸ್ಕೋ ಕೇಸಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಯಾವ ಬಿಜೆಪಿನ ವಿರೋಧ ಮಾಡೋ ಈ ಕಾಂಗ್ರೆಸ್ ಸರ್ಕಾರ ಅರೆಸ್ಟ್ ಮಾಡಲಿಲ್ಲ. ಈಗ ಬೈರತಿ ಬಸವರಾಜು ಬಿಜೆಪಿ MLA ಹಿಂದೆ ಮಿನಿಸ್ಟರ್ ಆಗಿದ್ದವರು ಯಾವುದೋ ಕಾಂಗ್ರೆಸ್ ಸರ್ಕಾರದಲ್ಲಿ. ಈಗ ನನಗೆ ಯಾರೋ ಹೇಳಿದ್ದೇನು ಅಂತಂದ್ರೆ, ಬೈರತಿ ಬಸವರಾಜು ಮತ್ತೆ ವಾಪಸ್ ಕಾಂಗ್ರೆಸ್ ಬಂದ್ರೆ ಕಾಂಗ್ರೆಸ್ ಅವರು ಅರೆಸ್ಟ್ ಮಾಡಲ್ಲ ಅಂತ ಮಾತುಕತೆ. ನೋಡ್ರಿ, ಕಾನೂನ ದುರ್ಬಳಕೆ ಹೆಂಗ್ ನಡೀತಾ ಇದೆ. ಹೆಂಗ್ರೋ ನಗರಿ ನಮ್ಮ ಮನೆಗೆ ಒಂದು ಸುಳ್ಳು ಕೇಸ್ ಹಾಕ್ಬಿಟ್ಟು ಹೆಂಗ್ರೋ ಬಿಟ್ಟಿದ್ದೀರಾ. ಬೈರತಿ ಬಸವರಾಜನ ಅರೆಸ್ಟ್ ಮಾಡಿದಿರಾ. ಕರ್ನಾಟಕದಲ್ಲಿ ಪೊಲೀಸರು ನೀವು ಬದುಕಿದ್ದೀರಾ? ಏನು ಬಂಡವಾಳ ಬಾಳ್ತಿರೋ? ಯಾರಾದ್ರೂ ನಮ್ಮಂತವ್ರು ಪುಕ್ಸಟ್ಟೆ ಸಿಕ್ಕರ್ರೆ ಇಡೀ ಸ್ಟೇಷನ್ ಅನ್ನ ಮನೆಗೆ ನುಗ್ಸೋ ನೀವುಗಳು ಬೈರತಿ ಬಸವರಾಜನ್ನ ಹೆಂಗೋ ಬಿಟ್ರಿ, ಅರೆಸ್ಟ್ ಮಾಡಿದಿರಾ. ಎಲ್ಲೋ ಓಡೋದ ಬೈರತಿ ಬಸವರಾಜು? ಹೆಂಗೋ ಬಿಟ್ರಿ? ಓಹೋ, ಈಗ ಟವರ್ ಲೊಕೇಶನ್ ವರ್ಕೌಟ್ ಆಗಲ್ವಾ? ಇವನು ಹೇಳ್ತಾ ಇದ್ದ, ಯಾರೋ ಕೊಡಗಳ್ಳಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ PSI, ಅವನ ಹೆಸರು ಲಕ್ಷ್ಮೀಕಾಂತ್, ಜಗದೀಶ್ ಅವ್ರ ಮೊಬೈಲ್ ಇಲ್ಲೇ ಇದೆ, ಮನೇಲೇ ಇದ್ದಾರೆ ಅಂತ. ಈಗ ಬೈರತಿ ಬಸವರಾಜನ್ನ ಓಡೋಗಕ್ಕೆ ಹೆಂಗೋ ಬಿಟ್ರಿ ನೀವು ಪೊಲೀಸರು?
ಎಷ್ಟೋ ಲಂಚ ತಗೊಂಡ್ಬಿಟ್ರೆ, ಎಷ್ಟು ಕೋಟಿ ಲಂಚ ತಗೊಂಡ್ರೆ? ಬೈಡ್ತಿ ಬಸವರಾಜನ್ನ ಬಿಡಕ್ಕೆ ಎಷ್ಟು ಕೋಟಿ ಲಂಚ ತಗೊಂಡ್ರೆ ಕರ್ನಾಟಕ ಪೊಲೀಸರು? ಬೈಡ್ತಿ ಬಸವರಾಜನ ಅರೆಸ್ಟ್ ಮಾಡದಿರೋಕೆ ಎಷ್ಟು ಕೋಟಿ ಲಂಚ ತಗೊಂಡ್ರೋ? ಎಷ್ಟು ಕೋಟಿ ಲಂಚ ತಗೊಂಡ್ರೆ? ಹೆಂಗ್ ಬಿಟ್ರಿ? ಹಂಗಾರೆ MLAಗೆ, CMಗೆ, ಮಿನಿಸ್ಟರ್ಗೆ, ಬಿಜೆಪಿಯವ್ರಿಗೆ, ಯಡಿಯೂರಪ್ಪನ್ಗೆ, ದುಡ್ಡಿರೋರ್ಗೆ, ಅಧಿಕಾರ ಇರೋರ್ಗೆ ಒಂದು ಕಾನೂನು, ಸಾಮಾನ್ಯ ಜನ ನಮ್ಮಂತವ್ರಿಗೆ ಒಂದು ಕಾನೂನಾ? ಹಂಗಾರೆ ದೇಶದಲ್ಲಿ ಎರಡೆರಡು ಕಾನೂನು ಇದೆ ಅಂತ ಆಯ್ತು. ದೇಶದಲ್ಲಿ ಎರಡೆರಡು ಕಾನೂನು ಅಲ್ವಾ? ಎಷ್ಟು ಕೋಟಿ ಡೀಲ್ ಮಾಡ್ಕೊಂಡ್ರೆ? ಬೈಡ್ತಿ ಬಸವರಾಜನ ಅರೆಸ್ಟ್ ಮಾಡದಿರೋಕೆ ಪೊಲೀಸ್ ಇಲಾಖೆ ಪೊಲೀಸರು ಎಷ್ಟು ಕೋಟಿ ಲಂಚ ಇಸ್ಕೊಂಡ್ರು? ಮಾತಾಡ್ರೆ, ಮಾತಾಡ್ಬೇಕು ಇವಾಗ. ಮಾತಾಡು ಮಲ್ಲಿಗೆ, ಸಂಪಿಗೆ ಸೇವಂತಿಗೆ, ಮಾತಾಡು ಮಲ್ಲಿಗೆ. ಕೇಳಲೇಬೇಕು, ನೀವ್ ಹೇಳಲೇಬೇಕು. ಕರ್ನಾಟಕ ಕೇಳ್ತಾ ಇದೆ, ಬೈಡ್ತಿ ಬಸವರಾಜನ ಅರೆಸ್ಟ್ ಮಾಡ್ದಿರಾ ಬಚ್ಚಿಡಕ್ಕೆ ಎಷ್ಟು ಕೋಟಿ ಲಂಚ ತಗೊಂಡ್ರಿ? ಎಷ್ಟು ಕೋಟಿ ಲಂಚ ತಗೊಂಡ್ರೆ ಅರೆಸ್ಟ್ ಮಾಡ್ದಿರಕ್ಕೆ? ಎಲ್ಲಿ ಓಡೋದ ಬೈಡ್ತಿ ಬಸವರಾಜು? ಎಲ್ಲ ಓಡೋದಲ್ಲೇ? ಹೇಳ್ರ ಕರ್ನಾಟಕ ಪೊಲೀಸ್ ಹೇಳ್ಬೇಕು ಇವಾಗ. ಯಾಕೆ ಹೇಳಲ್ಲ? ಯಾಕೋ ಹೇಳಲ್ಲ ಇವಾಗ? ATM ದರೋಡೆ ಮಾರೋರು ನೀವು, ಲಾಡಿ ಬಿಚ್ಚೋ ಅಂತ DJ ಇನ್ಸ್ಪೆಕ್ಟರ್ ಸುನೀಲ, ಡ್ರಗ್ಸ್ ಮಾರೋ ಚಾಮರಾಜಪೇಟೆ ಮಾಜಿ ಇನ್ಸ್ಪೆಕ್ಟರ್ ಮಂಜ, ಇದು ಸೂರ್ಯನಗರದಲ್ಲಿ ಎಂಡ್ರಿಗೆ ಒಡವೆ ಮಾಡಿಸ್ಕೊಡೋ ಸಂಜೀವ ಇನ್ಸ್ಪೆಕ್ಟ್ರು, ಕೋರ್ಮಂಗ್ಲ ಇನ್ಸ್ಪೆಕ್ಟ್ರು, ಮತ್ತೆ ಹಲ್ಸೂರ್ಗೇಟ್ ಇನ್ಸ್ಪೆಕ್ಟ್ರು ಒಂದೊಂದು ಕೋಟಿ ಲಂಚ ಪಬ್ಬು ಬಾರ್ಗಳನ್ನ ಓಪನ್ ಮಾಡಿ ಇಡಕ್ಕೆ. ಇಲ್ಲಿ ದಾವಣಗೆರೆನಲ್ಲಿ ಕದ್ದಿರೋ ಚಿನ್ನನ ಕದಿಯೋಂತ ಪೊಲೀಸರು, ದೇವನಹಳ್ಳಿನಲ್ಲಿ ಪೋಸ್ಕೋ ಕೇಸ್ ರಿಜಿಸ್ಟರ್ ಮಾಡಕ್ಕೆ 1 ಲಕ್ಷ ರೂಪಾಯಿ ಲಂಚ. ಈಗ ಬೈಡ್ತಿ ಬಸವರಾಜ್ ಹತ್ರ ಎಷ್ಟು ಲಂಚ ತಗೊಂಡ್ರಿ? ಎಲ್ಲಿ ಬಚ್ಚಿಟ್ಟಿದ್ದೀರಾ? ಕಾನೂನಿಗೆ ರಕ್ಷಣೆ ಕೊಡದೆ ಅಲ್ಲ, ಹೈಕೋರ್ಟ್ ನಿರಾಕರಣೆ ಮಾಡಿದ ಮೇಲೆ ಬೈಡ್ತಿ ಬಸವರಾಜ್ ಎಲ್ಲಿ ಓಡೋದ? 1.25 ಲಕ್ಷ ಪೊಲೀಸರು, ಇಂಟೆಲಿಜೆನ್ಸಿ ನಿಮ್ಮ ಕಣ್ಣು ತಪ್ಪಿಸಿ ಬೈಡ್ತಿ ಬಸವರಾಜ್ ಎಲ್ಲಿ ಓಡೋದ? ಎಷ್ಟು ಲಂಚ ಇಸ್ಕೊಂಡ್ರಿ ಅರೆಸ್ಟ್ ಮಾಡಿದಿರಕ್ಕೆ? ಎಷ್ಟು ಲಂಚ ಇಸ್ಕೊಂಡ್ರಿ? ಎಷ್ಟು ಕೋಟಿ ಲಂಚ ಇಸ್ಕೊಂಡ್ರು ಕರ್ನಾಟಕ ಪೊಲೀಸರ? ಎಲ್ಲಿದ್ದಾನೆ ಬೈಡ್ತಿ ಬಸವರಾಜು? ಯಾಕೆ ಅರೆಸ್ಟ್ ಮಾಡಿಲ್ಲ? ಯಾಕರ ಅರೆಸ್ಟ್ ಮಾಡಿಲ್ಲ? ಎಷ್ಟು ಕೋಟಿಗೆ ಸೇಲ್ ಆದ್ರು ಕರ್ನಾಟಕ ಪೊಲೀಸ್? ಎಷ್ಟು ಕೋಟಿಗೆ ಸೇಲ್ ಆದ್ರಿ? ಯಾಕೆ ಅರೆಸ್ಟ್ ಮಾಡಿಲ್ಲ? ಕೊಲೆ ಕೇಸಲ್ಲಿ ಹೈಕೋರ್ಟ್ ಜಾಮೀನನ್ನ ನಿರಾಕರಣೆ ಮಾಡಿದೆ. ಬೈಡ್ತಿ ಬಸವರಾಜನ ಅರೆಸ್ಟ್ ಮಾಡಿದಿರಾ ಲಂಚ ಇಸ್ಕೊಂಡು, ನನಗಿರೋ ಮಾಹಿತಿ ಪ್ರಕಾರ ಕೋಟಿ ಕೋಟಿ ಲಂಚ ಇಸ್ಕೊಂಡು ಈ ಬೈಡ್ತಿ ಬಸವರಾಜನ್ನ ಅರೆಸ್ಟ್ ಮಾಡದೆ ನೀವೇ ಬಚ್ಚಿಟ್ಟಿದ್ದೀರಾ. ಕರ್ನಾಟಕದ ಪೊಲೀಸರೇ ಬಚ್ಚಿಟ್ಟಿದ್ದೀರಾ ಬೈಡ್ತಿ ಬಸವರಾಜನ್ನ. ಯಾಕೆ? ಎಲ್ಲಿ ಹೋದ? 1.25 ಲಕ್ಷ ಪೊಲೀಸರ ಕಣ್ಣನ್ನ ತಪ್ಪಿಸಿ ಬೈಡ್ತಿ ಬಸವರಾಜ್ ಎಲ್ಗೋ ಹೋದ? ಎಲ್ಲಿ ಬಚ್ಚಿಟ್ಟಿದ್ದೀರಾ ಕರ್ನಾಟಕ ಪೊಲೀಸ್? ಎಲ್ಲ ಬಚ್ಚಿಟ್ಟಿದ್ದೀರಾ? ಎಷ್ಟೋ ತಿಂದ್ರಿ ಗಲೀಜು? ಎಷ್ಟು ತಿಂದ್ರಿ ಗಲೀಜು? ಗಲೀಜ್ ಎಷ್ಟು ತಿಂದ್ರಿ? ಪೊಲೀಸ್ ಎಷ್ಟು ಗಲೀಜ್ ತಿಂದ್ರೆ? ಒಬ್ಬ ಮಾಜಿ ಮಂತ್ರಿ, ಪ್ರೆಸೆಂಟ್ MLAನ ದುಡ್ಡಿಸ್ಕೊಂಡು ಕರ್ನಾಟಕ ಪೊಲೀಸರು ಬಚ್ಚಿಟ್ಟಿದ್ದಾರೆ. ಅವರೇ ಬಚ್ಚಿಟ್ಟಿದ್ದಾರೆ. ವಾರಂಟ್ ಇದೆ, ಕರ್ಕೊಂಬರ್ರು ಅಂತ ನೀವೇ ಬಚ್ಚಿಟ್ಟಿದ್ದೀರಾ. ಎಲ್ಲಿ ಬಚ್ಚಿಟ್ಟಿದ್ದೀರಾ? ಮಾತಾಡ್ರೋ. ಸದಾಶಿವನಗರದಲ್ಲಿ ಏನಾದ್ರು ಬಚ್ಚಿಟ್ಟಿದ್ದೀರಾ? ಸದಾಶಿವನಗರದಲ್ಲಿ ಏನಾದ್ರು ಬಚ್ಚಿಟ್ಟಿದ್ದೀರೇನೋ? ಎಲ್ಲ ಓಡೋದ ಬೈಡ್ತಿ ಬಸವರಾಜು? ಯಾಕೋ ಅರೆಸ್ಟ್ ಮಾಡಿಲ್ಲ? ಪುಕ್ಸಟ್ಟೆ ನಮ್ಮಂತವ್ರು ಸಿಕ್ಕರ್ರೆ ವಾರಂಟ್ ಎತ್ಕೊಂಡು ಮನೆ ನುಗ್ಗೋ ನೀವು, ಸರ್ಚ್ ವಾರಂಟ್ ಎತ್ಕೊಂಡು ಮನೆ ನುಗ್ಗೋ ನೀವು. ಈಗ ಎಲ್ಗೋ ಕಳ್ಸಿದ್ರೆ ಬೈಡ್ತಿ ಬಸವರಾಜನ್ನ? ಕರ್ನಾಟಕದ MLA, ಬಿಜೆಪಿ MLA ಬೈಡ್ತಿ ಬಸವರಾಜನ ಎಲ್ಲಿ ಬಚ್ಚಿಟ್ಟಿದ್ದೀರಾ? ಯಾಕೆ ಅರೆಸ್ಟ್ ಮಾಡಿಲ್ಲ? ಯಾಕೋ ಅರೆಸ್ಟ್ ಮಾಡಿಲ್ಲ? ಹೈಕೋರ್ಟ್ ಜಾಮೀನ್ ನಿರಾಕರಣೆ ಮಾಡಿದೆ. ಎಲ್ಲೋ ಬಚ್ಚಿಟ್ರಿ? ಎಷ್ಟೋ ವಸೂಲಿ ಹಾಕಿದ್ರಿ? ಎಷ್ಟು ವಸೂಲಿ ಹಾಕಿದ್ರೆ? ಎಷ್ಟು ಕೋಟಿ ಲಂಚ ತಗೊಂಡು ಅವನನ್ನ ಬಚ್ಚಿಟ್ಟಿದ್ದೀರಾ? ಒಬ್ಬ MLAನ ಎಷ್ಟು ಕೋಟಿ ಲಂಚ ಇಟ್ಕೊಂಡು ಬಚ್ಚಿಟ್ಟಿದ್ದೀರಾ? ಎಲ್ಲೋ ಬಚ್ಚಿಟ್ಟಿದ್ದೀರಾ? ಮಾತಾಡ್ರೋ. ಮಾತಾಡು ಮಲ್ಲಿಗೆ, ಮಾತಾಡು ಮಲ್ಲಿಗೆ. ಮಾತಾಡಿ ಈಗ. ಏನ ಎಷ್ಟು ಕೋಟಿ ಲಂಚ ಇಸ್ಕೊಂಡಿದ್ದೀರಾ? ಬೈಡ್ತಿ ಬಸವರಾಜ್ ಹತ್ರ ಎಷ್ಟು ಕೋಟಿ ಲಂಚ ಇಸ್ಕೊಂಡು ತಲೆ ಮರ್ಸ್ಕೊಳಕ್ಕೆ ಬಿಟ್ರಿ ಕರ್ನಾಟಕ ಪೊಲೀಸ್? ನೀವು ಪೊಲೀಸರಲ್ಲ ಕಣೋ, ಪೋಲಿಗಳು ನೀವು. ಡಕಾಯಿತರು, ಕಳ್ತನ ಮಾಡ್ತೀರಾ, ATM ದರೋಡೆ ಮಾಡ್ತೀರಾ. ವಿವೇಕ್ ನಗರ ಪೊಲೀಸರು
ಏನೋ FIR ಮಾಡದೆ ಒಬ್ಬ ವ್ಯಕ್ತಿನ ಕೊಲೆ ಮಾಡ್ತಾರೆ, ಅರೆಸ್ಟ್ ಮಾಡಿ, ಅರೆಸ್ಟೇ ಮಾಡಲ್ಲ, FIR ಮಾಡಲ್ಲ. ಇಂಥ ಕ್ರಿಮಿನಲ್ಗಳು ನೀವು ಇವತ್ತು ನಮ್ಮಂತವ್ರು ಸಿಕ್ಕರೆ ಯಾವ್ದೋ ಒಂದು ಸಣ್ಣ ವಿಡಿಯೋ ಮಾಡಿ ಹಾಕಿದಕ್ಕೆ ನನ್ನ ಮನೆಗೆ ನುಗ್ಗಿ ನೀವು ನನ್ನನ್ನ ಅರೆಸ್ಟ್ ಮಾಡಿದಂತ ನೀವು ಬೈತಿ ಬಸವರಾಜನ್ನ ಎಲ್ಲಿ ತಪ್ಪಿಸ್ಕಣಕ್ಕೆ ಬಿಟ್ಟಿದ್ದೀರಾ? ಅಥವಾ ತಪ್ಪಿಸ್ಕಣಕ್ಕೆ ಬಿಟ್ರ ಅಥವಾ ಕೋಟಿ ನನಗ್ಯಾರ ಹೇಳಿದ್ರು 10 ಕೋಟಿ ಲಂಚ ಇಸ್ಕೊಂಡು ಕರ್ನಾಟಕ ಪೊಲೀಸರು ಅವರೇ ಅವ್ರ ಜೀಪಲ್ಲಿ ಕರ್ಕೊಂಡೋಗಿ ಎಲ್ಲೋ ಬಚ್ಚಿಟ್ಟವ್ರೆ. ಬೈತಿ ಬಸವರಾಜನ್ನ ಪೊಲೀಸ್ ಜೀಪಲ್ಲೇ ಕರ್ಕೊಂಡೋಗಿ ಅವರೇ ಬಚ್ಚಿಟ್ಟಿದ್ದಾರೆ, 10 ಕೋಟಿ ಲಂಚ ಇಸ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆ. ಮಾತ್ರ ಹೇಳ್ರಿ, ಇವಾಗ 1.25 ಲಕ್ಷ ಪೊಲೀಸ್ ಫೋರ್ಸ್ ಕರ್ನಾಟಕದಲ್ಲಿ ಇದ್ಕೊಂಡು ಎಲ್ಲೋ ಹೋದ? ಬೈತಿ ಬಸವರಾಜ್ ಎಲ್ಗೋದ? ವಿ ವಾಂಟೆಡ್ ಟು ನೋ, ನಮಗ್ ಗೊತ್ತಾಗ್ಬೇಕು. ಯಾರೋ ಕಾಂಗ್ರೆಸ್ ಅವ್ರ ಸರ್ಕಾರ ನಡೆಸಿದ್ರೆ ಅವ್ರನ್ನ ಬಿಡು, ಅವ್ರೆಲ್ಲೋ ಬಚ್ಚಿಡ್ರಿ ಅಂತ ನಿಮ್ಮ ಜೀಪಲ್ಲೇ ಕರ್ಕೊಂಡೋಗಿ ಬಚ್ಚಿಟ್ಟಿದ್ದೀರಾ ಅಂತ ಕರ್ನಾಟಕ ಪೊಲೀಸರು ಪೊಲೀಸ್ ಜೀಪಲ್ಲೇ ಕರ್ಕೊಂಡೋಗಿ ನೀವೇ ರಕ್ಷಣೆ ಕೊಟ್ಟಿದ್ದೀರಾ, 10 ಕೋಟಿಗೆ ಸೇಲ್ ಆಗಿದ್ದೀರಾ ಅಂತ ಮಾಹಿತಿ ಇದೆ. ಹೇಳ್ರಿ, ಇವಾಗ ಎಲ್ಲೋ ಸದಾಶಿವನಗರದಲ್ಲಿ ಇಟ್ಟಿದ್ದೀರಾ ಅಂತ ನಿಜನಾ? ಕಾಂಗ್ರೆಸ್ ಸೇರ್ಸ್ಕೊಳ್ಳಕ್ಕೆ ಸದಾಶಿವನಗರದಲ್ಲಿ ಇಟ್ಟಿದ್ದೀರಾ ಅಂತ ನಿಜಾನಾ? ನೀವು ನಿಮ್ಮ ಕೆಲಸ ನೀವು ಹಾಕೊಂಡಿರೋದು ಕಾಕಿ. ಅವನು ಯಲಂಕದಲ್ಲಿ ಯಾರೋ PSI ನಾಗರಾಜ ಯಾರೋ ಕ್ರಿಮಿನಲ್ ಜೊತೆ ಬರ್ಡೇ ಪಾರ್ಟಿ ಸೆಲೆಬ್ರೇಟ್ ಮಾಡ್ತಾನೆ. ಈ ಕೀಳು ಮಟ್ಟಕ್ಕೆ ಪೊಲೀಸ್ ಇಲಾಖೆನ ತಂದು ನಿಲ್ಸಿದ್ದೀರಾ ನೀವುಗಳೇ. ATM ದರೋಡೆ ಮಾಡ್ತೀರಾ, ಕದ್ದಿರಾ ಚಿನ್ನದಲ್ಲಿ ಎಂಡ್ರಿಗೆ ಒಡವೆ ಮಾಡ್ಕೊಡ್ತೀರಾ, ಚಾಮರಾಜಪೇಟೆಯಲ್ಲಿ ಡ್ರಗ್ಸ್ ಮಾಡ್ತೀರಾ, ಆ DJ ಹಳ್ಳಿಲಿ ಲಾಡಿ ಬೀಸ್ತೀರಾ, ಯಾರಾದ್ರೂ ಹೆಣ್ಮಕ್ಳು ಕಂಪ್ಲೇಂಟ್ ಕೊಡಕ್ಕೆ ಮಂಚಕ್ಕೆ ಬರ್ರಿ ಅಂತ ಕರೀತೀರಾ, ಪಬ್ಗಳು ಬಾರ್ಗಳು ಓಪನ್ ಮಾಡಿ ಕೋಟಿ ವಸೂಲಿ ಮಾಡ್ತೀರಾ, ದಾವಣಗೆರೆಯಲ್ಲಿ ಚಿನ್ನನ್ ಕದೀತೀರಾ, ಇನ್ನೇನೋ ಮಡಗಿದ್ದೀರಾ. ಇದು ವಿವೇಕನಗರದವರು ಕೊಲೆನೇ ಮಾಡ್ತಾರೆ. ಕೊಲೆ, ದರೋಡೆ, ಲಂಚ, ಡ್ರಗ್ಸ್, ಗಾಂಜಾ, ಚಿನ್ನ ಕದಿಯೋದು, ಕೊಲೆ ಮಾಡೋದು. ಇನ್ನೇನೋ ಉಳಿಸಿದ್ದೀರಾ? ಬಿಜೆಪಿನಲ್ಲಂತೂ ಬಂಬಾಟ್ ಹಬ್ಬ ಮಾಡ್ಬಿಟ್ರು ಭ್ರಷ್ಟಾಚಾರದ್ದು. ಈ ಕಾಂಗ್ರೆಸ್ ಅವರ ಆಡಳಿತದಲ್ಲಂತೂ ಪೊಲೀಸರು ಏಕದಮ್ ಪೋಲಿ ಹುಡುಕಿದ್ರು ಕೂಡ 2% 3% ಒಳ್ಳೆಯವರಿಲ್ಲ. ಇಡೀ ಇಲಾಖೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ನೋಡಿ ಕರ್ನಾಟಕ, ನನಗಿರೋ ಮಾಹಿತಿ ಪ್ರಕಾರ ಬೈತಿ ಬಸವರಾಜ್ ಅವ್ರ ಕಡೆಯಿಂದ ಸುಮಾರು 10 ಕೋಟಿ ಲಂಚ ಇಸ್ಕೊಂಡು ಇವರೇ ಪೊಲೀಸ್ ಜೀಪಲ್ಲಿ ಕರ್ಕೊಂಡೋಗಿ ಎಲ್ಲ ಇವರೇ ರಕ್ಷಣೆ ಕೊಟ್ಟು ಇವರೇ ಬಚ್ಚಿಟ್ಟಿದ್ದಾರೆ ಅಂತ ಮಾಹಿತಿ ಇದೆ. ಅಲ್ರಿ, ನನ್ನ ಮೇಲೆ ಯಾವ್ದೋ ಒಂದು ಸಣ್ಣ ಕೇಸು ಇವರೇ ಸುಳ್ಳು ಕೇಸ್ ಹಾಕಿ, ಅದ್ ಯಾವ್ದೋ ವಿಡಿಯೋ ಮಾಡಿದ್ರೆ ಅಂತ ಸುಳ್ಳು ಕೇಸ್ ಹಾಕಿ ನನ್ನ ಮನೆಗೆ ಸರ್ಚ್ ವಾರೆಂಟ್ ತಗೊಂಡು ನುಗ್ಗೋ ಈ ಕರ್ನಾಟಕ ಪೊಲೀಸರು 10 ಕೋಟಿ ಲಂಚನ ಇಸ್ಕೊಂಡು ಬೈತಿ ಬಸವರಾಜನ ಬಿಟ್ಟವ್ರೆ ಅಂತ ನಮಗೆ ಮಾಹಿತಿ ಇದೆ. ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ, ನೀವೇನ್ ಸಾಚಾ ಅಂತೂ ಅಲ್ಲ ಬಿಡ್ರೋ. ಡ್ರಗ್ ಮಾರೋರು, ATM ದರೋಡೆನ ಮಾಡೋರು, 7 ಕೋಟಿ ರೂಪಾಯಿ ಲಾಡಿನ ಬಿಚ್ಚೋರು, ಕದ್ದಿರ ಚಿನ್ನದಲ್ಲಿ ಒಡವೆ ಮಾಡಿಸ್ಕೊಡೋರು, ತಿಂಗಳಿಗೆ ಪಬ್ಬು ಬಾರ್ಗಳನ್ನ ಓಪನ್ ಮಾಡಿ ಕೋಟಿ ಇಸ್ಕೊಂಡವರು ಈಗ ಬೈತಿ ಬಸವರಾಜ್ ಹತ್ರ 10 ಕೋಟಿ ಇಸ್ಕೊಂಡು ಅವ್ರನ್ನ ಬಚ್ಚಿಟ್ಟಿಲ್ಲ ಅಂತ ಏನ್ ಗ್ಯಾರಂಟಿ? ನಾವ್ ಯಾಕೆ ಒಪ್ಕೊಬೇಕು ನಿಮ್ಮನ್ನ? ಇಂಥ ದುರಾಡಳಿತದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ ನೋಡಿ. ಅದೇ ಸಾಮಾನ್ಯ ಜನ ತಪ್ಪು ಮಾಡಿದ್ರೇನೋ ಅಥವಾ ತಪ್ಪೇ ಮಾಡಿಲ್ಲ ಅಂದ್ರು ಮನೆಗೆ ನುಗ್ಗೋ ಕರ್ನಾಟಕ ಪೊಲೀಸು ಇದೇ ಮಾಜಿ ಮಂತ್ರಿ ಪ್ರೆಸೆಂಟ್ MLA ಬೈತಿ ಬಸವರಾಜ್ ಹತ್ರ 10 ಕೋಟಿ ಲಂಚ ಇಸ್ಕೊಂಡು ಅವನನ್ನ ತಲೆ ಮರೆಸ್ಕೊಳಕ್ಕೆ ಬಿಟ್ಟಿದ್ದಾರೆ. ಅಥವಾ ಇವರೇ ಬಚ್ಚಿಟ್ಟು ಅವನನ್ನ ಸುಪ್ರೀಂ ಕೋರ್ಟ್ಗೆ ಅಪೀಲ್ಗೆ ಹೋಗ್ಬೇಕು. ಸುಪ್ರೀಂ ಕೋರ್ಟ್ಗೆ ಹೋಗೋವರೆಗೂ, ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಜಾಮೀನ್ ಸಿಗೋವರೆಗೂ ಇವನನ್ನ ಇಲ್ಲಿ ಇವರೇ ನೋಡ್ರಿ, ಕಾಸು ಕೊಟ್ರೆ ಪೊಲೀಸ್ ಅವರೇ ನಿಮ್ಗೆ ರಕ್ಷಣೆ ಕೊಡ್ತಾರೆ, ಕಾಸು ಕೊಟ್ರೆ ತಲೆ ಮರೆಸ್ಕೊಳಕ್ಕೆ ಪೊಲೀಸ್ ಅವರೇ ಹೆಲ್ಪ್ ಮಾಡ್ತಾರೆ. ನಾವು ಕಾಸು ಕೊಡಲ್ಲ, ವಿರೋಧ ಮಾಡ್ತೀವಿ. ಅದಕ್ಕೆ ಜಗದೀಶ್ ನಿನ್ನ ಅರೆಸ್ಟ್ ಮಾಡ್ತೀವಿ, ನಿನ್ ಮನೆ ನುಗ್ಗುತ್ತೀವಿ, ಬಾ ನುಗ್ಗುವ. ಈಗ ನಾನ್ ನುಗ್ಗಿಸ್ತೀನಿ. ಅತ್ತೆಗೊಂದ್ ಕಾಲ, ಸೊಸೆಗೊಂದ್ ಕಾಲ, ತಾಳ್ಮೆಯಿಂದ ನ್ಯಾಯಯುತವಾಗಿ ಬದುಕ್ತಾ ಇರುವಂತ ನಮ್ಮಂತ ಜನ ನಿಮ್ಮನ್ನ ನಿದ್ದೆ ಮಾಡಕ್ಕಂತೂ ಬಿಡಲ್ಲ. ನನಗೆ ಹೇಳಿ, ಇವಾಗ ಕರ್ನಾಟಕ ಕೇಳ್ತಾ ಇದೆ, 10 ಕೋಟಿ ರೂಪಾಯಿ ಲಂಚ ಇಸ್ಕೊಂಡು ಬೈತಿ ಬಸವರಾಜ್ MLA ನ ಬಚ್ಚಿಟ್ಟಿರೋದು ನಿಜಾನಾ? ಕರ್ನಾಟಕ ಪೊಲೀಸರ ದರೋಡೆಕೋರರ ಕಳ್ಳರು ನೀವು, ಲಂಚ ಬಕಾಸುರರು ನೀವು. ನಿಮಗೆ ಇಂಥ ಪದ ಬಳಸಬೇಕು ಅಂತ ಇಲ್ಲ.
ನೀವು ಮಾಡಿರೋ ಎಲ್ಲಾ ಆಕ್ಟಿವಿಟೀಸ್ ಅಲ್ಲೂ ದರೋಡೆ ಮಾಡಿದ್ದೀರಾ, ಕೊಲೆ ಮಾಡಿದ್ದೀರಾ, ಕೋಟ್ಯಾಂತರ ರೂಪಾಯಿ ಲಂಚ ಇಸ್ಕೊಂಡಿದ್ದೀರಾ, ಲಾಡಿ ಬಿಚ್ಚಿದ್ದೀರಾ, ಯಾವ್ದೋ ಹೆಣ್ಮಗಳನ್ನ ಮಂಚ ಕರಿತೀರಾ, ಡ್ರಗ್ಸ್ ಮಾಡ್ತೀರಾ, ಗಾಂಜಾ ಮಾಡ್ತೀರಾ, ಬರೀ ಭ್ರಷ್ಟಾಚಾರ ಮಾಡ್ತೀರಾ. ನಿಮ್ಮಿಂದ ಸಮಾಜ ಸರ್ವನಾಶ ಆಗಿದೆ. ರಾಮರಾಜ್ಯ ಅಲ್ಲಕನೋ, ರಾಕ್ಷಸರ ರಾಜ್ಯ ಮಾಡಿಟ್ಟಿದ್ದೀರಾ. ಕರ್ನಾಟಕದಲ್ಲಿ ಲಾ ಅಂಡ್ ಆರ್ಡರ್ ಇಲ್ಲ. ಕರ್ನಾಟಕದಲ್ಲಿ ಲಂಚಕ್ಕೆ ರೇಟ್. ನೀನು ಪೊಲೀಸ್ ಸ್ಟೇಷನ್ ಹೋದ್ರೆ ಲಂಚಕ್ಕೆ ರೇಟ್ ಫಿಕ್ಸ್. ಕಂಪ್ಲೇಂಟ್ಗೆ ಒಂದು ರೇಟು, FIR ಗೊಂದು ರೇಟು, ಚಾರ್ಜ್ ಶೀಟ್ಗೆ ಒಂದು ರೇಟು, ನಿನ್ನ ಬೀದಿ ಪೋಟ್ ಹಾಕ್ಬೇಕಾದ್ರೆ ಒಂದು ರೇಟು, ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋರ್ಗೆ ಪ್ರತಿದಿನದ ಲಂಚದ ಒಂದು ರೇಟು, ಪಾನಿಪುರಿ ಅವ್ರಿಗೊಂದು ರೇಟು, ಗುಂಡಾಗಳಿಗೊಂದು ರೇಟು, ರೌಡಿಗಳಿಗೊಂದು ರೇಟು, ಪಾಸ್ಪೋರ್ಟ್ ವೆರಿಫಿಕೇಶನ್ ಒಂದು ರೇಟು, ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ಕೋಟಿ ಕೋಟಿ ಬಾಚೋ ರೇಟು. ಇನ್ ಏನೋ ಉಳಿಸಿದಿರಾ? ಒಂದ್ ಕೆಲ್ಸ ಮಾಡ್ರಿ, ಅಲ್ಲೆಲ್ಲ ಬಾಂಬೆಗೆ ಹೋಗ್ಬಿಡಿ, ಬಾಂಬೆ ಕಲ್ಕಟ್ಟಾಗ ಹೋಗಿ ಆ ಯೂನಿಫಾರ್ಮ್ ಬಿಚ್ಚಾಕಿ. ಯಾಕೆ ಅಂತಂದ್ರೆ ಇದನ್ನ ಪವಿತ್ರವಾಗಿ ಸಂವಿಧಾನದ ಕೆಳಗಡೆ ಸಮಾಜವನ್ನು ರಕ್ಷಣೆ ಮಾಡಕ್ಕೆ ನಿಮ್ಗೆ ಕಾಕಿ ಕೊಟ್ಟಿರೋದು. ಭ್ರಷ್ಟಾಚಾರ ಮಾಡಕ್ಕೂ ಅಲ್ಲ, ATM ದರೋಡೆ ಮಾಡಕ್ಕೂ ಅಲ್ಲ, ಕದ್ದಿರ ಚಿನ್ನದಲ್ಲಿ ಹೆಂಡತಿಗೆ ಒಡವೆ ಮಾಡಕೊಡಕ್ಕೂ ಅಲ್ಲ, ಡ್ರಗ್ಸ್ ಮಾರಕ್ಕೂ ಅಲ್ಲ, ಲಂಚ ಕೇಳಕ್ಕೂ ಅಲ್ಲ, ಆಮೇಲೆ ಲಂಚನ ತಗೊಳಕ್ಕೂ ಅಷ್ಟಲ್ಲ ನಿಮಗೆ ಕೊಟ್ಟಿರೋದು. ಇಷ್ಟೆಲ್ಲಾ ಮಾಡ್ತಿರಲ್ಲ, ನಿಮಗೆ ನಾಚಿಕೆ ಗೀಚಿಕೆ ಇಲ್ವೇನ್ರೋ? ನಾಚಿಕೆ ಇಲ್ವಾ? 10 ಕೋಟಿ ಇಸ್ಕೊಂಡು ಬೈತಿ ಬಸವರಾಜನ್ನ ಬಚ್ಚಿಟ್ಟಿದ್ದೀರಾ. ನಿಮಗೆ ನಾಚಿಕೆ ಇಲ್ವೇನ್ರೋ? ನಾಚಿಕೆ ಇಲ್ವಾ? ನನಗೇನು ಸಮಸ್ಯೆ ಇಲ್ಲ. ನೀವು ಏನು ಕಿಸಿಯಕ್ಕಾಗಲ್ಲ. ಯಾಕೆ ಅಂತಂದ್ರೆ ಆ ಮಟ್ಟಕ್ಕೆ ನೀವು ಗಬ್ಬೆದ್ದೋಗಿದ್ದೀರಾ. ನೀವು ಪೊಲೀಸ್ ಇಲಾಖೆ ಅಲ್ಲ ಕಣೋ, ಪೋಲಿಗಳ ಇಲಾಖೆ. ಹುಡುಕಿದ್ರೆ ಒಬ್ಬರೋ ಇಬ್ಬರೋ ಸಿಗಬಹುದು ಒಳ್ಳೆಯವರು, ಮಿಕ್ಕಿದವರೆಲ್ಲ ಬರೀ ಲಂಚ ಬಕಾಸುರರು, ಲಂಚಕ್ಕೋಸ್ಕರ ಕೆಲಸ ಮಾಡೋರು, ಲಂಚದಿಂದ ಜೀವನ ಮಾಡೋರು, ಲೂಟಿಕೋರರು, ದರೋಡೆಕೋರರು, ಚಿನ್ನ ಲೂಟಿ ಮಾಡೋರು, ಹೆಣ್ಣು ಮಕ್ಕಳ ತನವನ್ನ ಲೂಟಿ ಮಾಡೋರು. ಯಾರು ತಲೆಗೆ ಬಟ್ಟೆ ಸಿಕ್ಕರೆ ವಿವೇಕನಗರ ಪೊಲೀಸ್ ಅವರು ಕೊಲೆ ಕೂಡ ಮಾಡ್ತಾರೆ. ನಿಮ್ಮ ಯೋಗ್ಯತೆಗೆ ನಿಮ್ಮನ್ನ ನಾನೇನಾದ್ರೂ CM ಆಗಿದ್ದ ದಿವಸ, ದ ಡೇ ಐ ಬಿಕಮ್ CM, ಡಿಪಾರ್ಟ್ಮೆಂಟ್ ಹೆಡ್ವರಿನ ಡೇ ಟು ಡೇ ಬೇಸಿಸ್ ಮಾಡಿ ಜೈಲ್ಗೆ ಹಾಕಿ, ವಿ ವಿಲ್ ಅಮೆಂಡ್ ದ ಲಾ. ಭ್ರಷ್ಟಾಚಾರಕ್ಕೆ ವಿ ವಿಲ್ ಗಿವ್ ದ ಡೆತ್ ಪೆನಾಲ್ಟಿ. ಅಲ್ರೋ, ಯಾವ ಮಟ್ಟಕ್ಕೆ ಕರ್ನಾಟಕವನ್ನ ಹಾಳು ಮಾಡಿಟ್ಟಿದ್ದೀರಾ? ರಿಯಲ್ ಎಸ್ಟೇಟ್ ಮಾಡೋದು, ಡ್ರಗ್ಸ್ ಮಾರೋದು, ಭ್ರಷ್ಟಾಚಾರ ಮಾಡೋದು. ನಾವೇ ನಿಮ್ಗೆ ಲಂಚ ಕೊಟ್ಟು ಕೆಲ್ಸಕ್ಕೆ ಸೇರ್ಕಂತ ನಾವಂತೂ ಹೇಳಿಲ್ಲ. ಲಂಚ ಕೊಟ್ಟು ಪೋಸ್ಟಿಂಗ್ ಹಾಕ್ಸ್ಕಂತ ಖಂಡಿತ ಹೇಳಿಲ್ಲ. ಲಂಚ ಕೊಟ್ಟು ಪ್ರಮೋಷನ್ ಮಾಡು ಅಂತ ಹೇಳಿಲ್ಲ. ನೀವು ಲಂಚ ಕೊಟ್ಟು ಪೊಲೀಸ್ ಕೆಲಸ ಮಾಡು ಅಂತ ನಾವು ಖಂಡಿತ ಹೇಳಿಲ್ಲ. ಆದ್ರೂ ಲಂಚ ಇಸ್ಕೊಂಡು ಏನೇನೋ ಮಾಡ್ತಾ ಇದ್ದೀರಾ. ಲಂಚ ಇಲ್ಲದೆ ಜೀವನನೇ ನಡೆಯಲ್ಲೋ. ಒಂದ್ ಕೆಲಸ ಮಾಡ್ರಿ, ಲಂಚನ ಒಂದು ಲೀಗಲೈಸ್ ಮಾಡ್ಬಿಡಿ. ಏನಕ್ಕೆ ಬೇಕು? ರೇಟ್ ಕಾರ್ಡ್ ಫಿಕ್ಸ್ ಮಾಡ್ರೋ. ರೇಟ್ ಕಾರ್ಡ್ ಫಿಕ್ಸ್ ಮಾಡಿ. ನೀವು ಪ್ರಾಸ್ಟಿಟ್ಯೂಷನ್ ಹೆಣ್ಣು ಮಕ್ಕಳ ಹತ್ರ ದುಡ್ಡು ಬಿಡಲ್ಲ, ಬಾರ್ಗಳ ಹತ್ರ ದುಡ್ಡು ಬಿಡಲ್ಲ, ಫುಟ್ಪಾತ್ ಅಲ್ಲಿ ಅಂಗಡಿ ಇಟ್ಕೊಂಡ್ರ ಹತ್ರ ದುಡ್ಡು ಬಿಡಲ್ಲ. ಸಣ್ಣ ಪುಟ್ಟ ಕಳ್ಳರ ಕೈಯಲ್ಲಿ ನೀವೇ ಕಳ್ತನ ಮಾಡಿಸ್ತೀರಾ, ಅದ್ರಲ್ಲಿ ಭಾಗ ಇಟ್ಕೊಂತೀರಾ, ದರೋಡೆ ಮಾಡಿಸ್ತೀರಾ, ರೌಡಿ ಶೀಟರ್ಗಳ ಹತ್ರ ದುಡ್ಡು ಇಸ್ಕೊಂತೀರಾ, ಸುಳ್ಳು ಕೇಸ್ ಹಾಕಿ ದುಡ್ಡು ಇಸ್ಕೊಂತೀರಾ, ಬೇಲ್ ಕೊಡ್ಸು ದುಡ್ಡು ಇಸ್ಕೊಂತೀರಾ. ನೀವು ಎಲ್ಲೆಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ತೀರಾ, ಪಾಸ್ಪೋರ್ಟ್ ಅಲ್ಲಿ ದುಡ್ಡು ಇಸ್ಕೊಂತೀರಾ. ಆಮೇಲೆ ಯಾರಾದ್ರೂ ಜೆರಾಕ್ಸ್ ಅಂಗಡಿ ಇಟ್ಕೊಂಡಿದ್ರೆ ಡೂಪ್ಲಿಕೇಟ್ ಮಾಡ್ತೀಯ ಅಂತ ಅವನ ಹತ್ರ 1.6 ಲಕ್ಷ ಕನಕಪುರದ DK ಶಿವಕುಮಾರ್ ಊರಲ್ಲಿ ಅವರೇನೋ ಚನ್ನಪಟ್ಟಣ ಪೊಲೀಸ್ ಠಾಣೆ ಅವನು 1.6 ಲಕ್ಷ ಜೆರಾಕ್ಸ್ ಅಂಗಡಿಯನ್ನು ಇಸ್ಕೊಂಡಿದ್ದಾನೆ. ಎಲ್ಲಿಗೆ ಬಂತು? ಯಾರಿಗೆ ಬಂತು? 47ರ ಸ್ವಾತಂತ್ರ್ಯ. ನಾವೆಲ್ಲ ಅತಂತ್ರವಾಗಿ ಬದುಕ್ತಾ ಇದ್ದೀವಿ ಅಂತ ಹೇಳುತ್ತಾ, ನ್ಯಾಯಯುತವಾಗಿ ಕಾನೂನನ್ನ ಪಾಲನೆ ಮಾಡಬೇಕಾದಂತ ಪೊಲೀಸರು ಪೋಲಿಗಳಾಗಿದ್ದಾರೆ, ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರೆ. ನಮ್ಮಂತವ್ರ ಮನೆಗೆ, ನಿಮ್ಮಂತವ್ರ ಮನೆಗೆ ನುಗ್ಗೋ ಪೊಲೀಸರು ಬೈತಿ ಬಸವರಾಜ್ ಹತ್ರ 10 ಕೋಟಿ ಇಸ್ಕೊಂಡು ರಕ್ಷಣೆ ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ. ಅದು ಅವ್ರು ಕಾಂಗ್ರೆಸ್ ಪಕ್ಷದವರೇ ಹೇಳಿದ್ದಾರೆ ಅಂತ. ಆಮೇಲೆ ಬೈತಿ ಬಸವರಾಜು ಕಾಂಗ್ರೆಸ್ ಬರ್ತಾರೆ, ಬಿಜೆಪಿ ಬಿಟ್ಟು, ಅವ್ರನ್ನ ಅರೆಸ್ಟ್ ಮಾಡಬೇಡಿ ಅಂತ ಕೆಲವರು ಸಹಾಯ ಕೂಡ ಮಾಡ್ತಾ ಇದಾರಂತೆ. ಆಮೇಲೆ ಪೊಲೀಸರು ಅಯ್ಯೋ 10 ಕೋಟಿ ಕೊಟ್ರೆ ಅರೆಸ್ಟ್ ಯಾಕೆ ಮಾಡೋಣ ಅಂತೇಳಿ ಸುಮ್ನೆ ಅವ್ರಂತೆ. ಹೋಗ್ಲಿ ಬಿಡ್ರಪ್ಪ, ನಾವುಗಳು ದುಡ್ಡು ಕೊಡಕ್ಕಾಗಲ್ಲ, ನಿಮ್ಮನ್ನು ಸಾಕಕ್ಕೂ ಆಗಲ್ಲ, ನಿಮ್ಮನ್ನು ವಿರೋಧ ಮಾಡ್ಕೊಂಡೇ ಬದುಕಿದ್ದೀವಿ, ಮುಂದೆನೋ ಬದುಕ್ತೀವಿ, ಮುಂದೆನೋ ಬದುಕ್ತಾನೆ ಇರ್ತೀವಿ ಅಂತ ಹೇಳುತ್ತಾ, ಒಂದಂತೂ ನಿಜ, ನಿಮ್ಮಂತ ಪೋಲಿಗಳಿಗೆ ನನ್ನಂತೂ ಯಾವತ್ತಾನದು CM ಆದ್ರೆ ಐ ವಿಲ್ ಎನ್ಶ್ಯೂರ್ ಯು ಶೇಕ್. ಥ್ಯಾಂಕ್ ಯು.